ಧರ್ಮಸಂಪದ. ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ. ನಮಸ್ಕಾರ. ವೇದಗಳಲ್ಲಿ ಸಂಕ್ರಾಂತಿಯು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯನ ಚಲನೆಯನ್ನು ಅರ್ಥೈಸುತ್ತದೆ. ಆದ್ದರಿಂದ ಒಂದು ವರ್ಷದಲ್ಲಿ 12 ಸಂಕ್ರಾಂತಿಗಳು ಬರುತ್ತವೆ. ಇವುಗಳಲ್ಲಿ ಇದನ್ನು ಪೌಷ್ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ಇದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಸೌರ ಚಕ್ರದೊಂದಿಗೆ ಹೊಂದಿಕೆಯಾಗುವ ಕೆಲವು ಹಿಂದೂ ಹಬ್ಬಗಳಲ್ಲಿ ಒಂದಾಗಿದೆ. ಮಕರ ಸಂಕ್ರಾಂತಿಯ ಮಹತ್ವವು ಅದರ ಧಾರ್ಮಿಕ ಮಹತ್ವಕ್ಕೆ ಸೀಮಿತವಾಗಿಲ್ಲ. ವಾಸ್ತವವಾಗಿ ಹಬ್ಬವು ಹೊಸ ಬೆಳೆಗಳನ್ನು ಪೂಜಿಸುವ ಮತ್ತು ಸಂತೋಷದಿಂದ ಹಂಚಿಕೊಳ್ಳುವ ಸುಗ್ಗಿಯ ಋತುವಿನ ಆರಂಭವನ್ನು ಸೂಚಿಸುತ್ತದೆ. ಇದು ಋತುವಿನ ಬದಲಾವಣೆಯನ್ನು ಸೂಚಿಸುತ್ತದೆ. ಈ ದಿನದಿಂದ ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣ ಗೋಳಾರ್ಧದವರೆಗೆ ತನ್ನ ಚಲನೆಯನ್ನು ಪ್ರಾರಂಭಿಸುತ್ತಾನೆ. ಇದು ಚಳಿಗಾಲದ ಅಧಿಕೃತ ಅಂತ್ಯವನ್ನು ಸೂಚಿಸುತ್ತದೆ. ಧಾರ್ಮಿಕ ಸಂದರ್ಭ ಮತ್ತು ಕಾಲೋಚಿತ ಆಚರಣೆ ಎರಡೂ. ಈ ಸಂದರ್ಭವು ಮಕರ ರಾಶಿಗೆ ಸೂರ್ಯನ ಸಾಗಣೆಯನ್ನು ಸೂಚಿಸುತ್ತದೆ. ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ. ಸೂರ್ಯನು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಸೇರುವ ಸಮಯವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ಬೆಳಗಿನ ಆಚರಣೆ. ಪುರಾತನ ಗ್ರಂಥಗಳಲ್ಲಿ ಸೂರ್ಯೋದಯಕ್ಕೆ ಮುಂಚೆಯೇ ಎಚ್ಚರಗೊಳ್ಳಬೇಕು ಮತ್ತು ಮಕರ ಸಂಕ್ರಾಂತಿಯ ದಿನದಂದು ತೀರ್ಥ ಸ್ನಾನವನ್ನು ಮಾಡಬೇಕು. ನಿಮ್ಮ ಸ್ನಾನದ ನೀರಿನಲ್ಲಿ ಸ್ವಲ್ಪ ಪ್ರಮಾಣದ ಅರಿಶಿನ ಮತ್ತು ಎಳ್ಳಿನ ಬೀಜಗಳನ್ನು ಮಿಶ್ರಣ ಮಾಡಬೇಕು. ಸ್ನಾನದ ನಂತರ ಗಾಯತ್ರಿ ಮಂತ್ರವನ್ನು ಪಠಿಸುವ ಮೂಲಕ ಮತ್ತು ಅರ್ಘ್ಯವನ್ನು ಮಾಡುವ ಮೂಲಕ ಸೂರ್ಯನಿಗೆ ಪ್ರಾರ್ಥನೆ ಸಲ್ಲಿಸಬೇಕು. ಸೂರ್ಯನಿಗೆ ನೀರನ್ನು ಅರ್ಪಿಸಬೇಕು. ಈ ದಿನ ಸೂರ್ಯನನ್ನು ಪೂಜಿಸಿದಲ್ಲಿ ಶುಭಫಲಗಳು ದೊರೆಯುತ್ತದೆ. ಸೂರ್ಯನ ದಶಾಭುಕ್ತಿ ಅಥವಾ ಅಂತರ್ಭುಕ್ತಿ ನಡೆಯುತ್ತಿದ್ದಲ್ಲಿ ತ್ವರಿತಗತಿಯಲ್ಲಿ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ. ಸೂರ್ಯೋದಯದ ನಂತರ 1 ತಾಸಿನ ಒಳಗೆ ಶಿವನಿಗೆ ರುದ್ರಾಭಿಷೇಕ ಮಾಡಿ ಶಾಲ್ಯಾನ್ನವನ್ನು ನೈವೇದ್ಯವನ್ನಾಗಿ ನೀಡಿದಲ್ಲಿ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಕುಟುಂಬದಲ್ಲಿ ಒಮ್ಮತ ಉಂಟಾಗುತ್ತದೆ. ಕೆಲವರು ಮಂಗಳಾರತಿಯನ್ನು ತೆಗೆದುಕೊಂಡು ಹೊರನಡೆಯುತ್ತಾರೆ. ಆದರೆ ತೀರ್ಥವನ್ನು ಸೇವಿಸಿ ಶಿವನಿಗೆ ನಮಸ್ಕರಿಸಬೇಕು. ಕನಿಷ್ಠ ಪಕ್ಷ 5 ನಿಮಿಷವಾದರೂ ದೇವಾಲಯದ ಒಳಗೆ ಕುಳಿತು ನಂತರವಷ್ಟೇ ಹೊರಬರಬೇಕು. ಕುಲದೇವರ ದೇವಾಲಯದಲ್ಲಿ ಇರುವ ನವಗ್ರಹಗಳಿಗೆ ಪೂಜೆ ಮಾಡಬೇಕು. ಗೋಧಿಯಿಂದ ತಯಾರಿಸಿದ ಆಹಾರ ಪದಾರ್ಥವನ್ನು ಭಕ್ತಾದಿಗಳಿಗೆ ನೀಡಬೇಕು. ಹಂಚಲೆಂದು ತಂದ ಪ್ರಸಾದವನ್ನು ಉಳಿಸಿಕೊಂಡು ಮನೆಗೆ ವಾಪಸ್ ತೆಗೆದುಕೊಂಡು ಹೋಗಬಾರದು. ದೇವಾಲಯದಲ್ಲಿಯೇ ಪ್ರಸಾದವನ್ನಾಗಿ ಸೇವಿಸಬಹುದು. ಇದರಿಂದ ಕುಟುಂಬದಲ್ಲಿನ ಕಷ್ಟಗಳು ದೂರವಾಗುತ್ತವೆ. ನೆರೆಹೊರೆಯವರ ಜೊತೆಯಲ್ಲಿ ಮನಸ್ತಾಪ ಇದ್ದಲ್ಲಿ ಕೊನೆಗೊಂಡು ಉತ್ತಮ ಸ್ನೇಹ ಬೆಳೆಯುತ್ತದೆ. ಸಂಜೆ ಸೂರ್ಯಾಸ್ತಕ್ಕೂ ಮುನ್ನ ಸಾಧು ಸಂತರ ಸೇವೆ ಮಾಡಿ ಅವರ ಆಶೀರ್ವಾದ ಪಡೆಯುವುದು ಮುಖ್ಯ. ಇದರಿಂದ ಮನದಲ್ಲಿ ಧನಾತ್ಮಕ ಚಿಂತನೆಗಳು ಮೂಡುತ್ತವೆ. ಆರಂಭಿಸಿದ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿಸಿದ ಯಶಸ್ಸು ದೊರೆಯುತ್ತದೆ. ಸೇವಾ ಮನೋಭಾವನೆ ಮೂಡುತ್ತದೆ. ಸೂರ್ಯದೇವನಿಗೆ ಕುಟುಂಬದ ಸದಸ್ಯರ ಜೊತೆ ಪೂಜೆ ಸಲ್ಲಿಸಬೇಕು. ಗೋಧಿ ಅಥವಾ ರವೆ ಜೊತೆಯಲ್ಲಿ ಕೆಂಪು ಬಣ್ಣದ ಬಟ್ಟೆಯನ್ನು ದೇವಾಲಯಕ್ಕೆ ತಾಂಬೂಲ ರಕ್ಷಣೆಯ ಸಮೇತವಾಗಿ ನೀಡಬೇಕು. 12 ಪ್ರದಕ್ಷಿಣೆ ಸಹಿತ ನಮಸ್ಕಾರ ಮಾಡಿ ಹಿರಿಯರ ಆಶೀರ್ವಾದ ಪಡೆಯಬೇಕು. 6 ಬತ್ತಿಗಳುಳ್ಳ 2 ದೀಪಗಳನ್ನು ಬೆಳಗಿಸಿದರೆ ಸ್ವಂತ ಕೆಲಸ ಕಾರ್ಯಗಳಲ್ಲಿ ಸುಲಭವಾಗಿ ಯಶಸ್ಸು ದೊರೆಯುತ್ತದೆ. ಮನೆಯಲ್ಲಿ ಶಿವನಿಗೆ ಮೊದಲು ರುದ್ರಾಭಿಷೇಕ ಮಾಡಬೇಕು. ನಂತರ ಸೂರ್ಯದೇವನಿಗೆ ಪೂಜೆ ಮಾಡಿ ಪೌರಾಣಿಕ ಸ್ತೋತ್ರದ ಮುಖಾಂತರ ಅಥವಾ ಅರುಣ ಪ್ರಶ್ನೆಯ ಮುಖಾಂತರ ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಒಂದು ವೇಳೆ ಸೂರ್ಯ ನಮಸ್ಕಾರವನ್ನು ಮಾಡಲು ಸಾಧ್ಯವಾಗದೆ ಹೋದಲ್ಲಿ ಕನಿಷ್ಠ ಪಕ್ಷ ಸೂರ್ಯದೇವನಿಗೆ 12 ನಮಸ್ಕಾರಗಳನ್ನಾದರೂ ಮಾಡಬೇಕು. ಆರೋಗ್ಯ ಸಮಸ್ಯೆ ಇಲ್ಲದಿದ್ದಲ್ಲಿ ಉಪವಾಸ ಮಾಡಬಹುದು. ಉಪವಾಸ ಸಾಧ್ಯವಿಲ್ಲದೆ ಹೋದಲ್ಲಿ ಫಲಹಾರ ಸೇವಿಸಬಹುದು. ಇದರಿಂದ ದೀರ್ಘಕಾಲದಿಂದ ಬಳಲುತ್ತಿರುವ ಆರೋಗ್ಯದ ಸಮಸ್ಯೆ ದೂರವಾಗುತ್ತದೆ. ಮುಖ್ಯವಾಗಿ ಹೃದಯ ಸಂಬಂಧಿ ತೊಂದರೆಗಳು ದೂರವಾಗುತ್ತದೆ. ರವೆಯಿಂದ ಮಾಡಿದ ಪಾಯಸವನ್ನು ನೈವೇದ್ಯ ಮಾಡಿದರೆ ಉತ್ತಮ. ಆಹಾರ. ಮಕರ ಸಂಕ್ರಾಂತಿಯು ಹೊಸದಾಗಿ ಕೊಯ್ಲು ಮಾಡಿದ ಆಹಾರ ಧಾನ್ಯಗಳನ್ನು ಸೇವಿಸುವ ಸಮಯವಾಗಿದೆ. ಅದನ್ನು ಮೊದಲು ದೇವರಿಗೆ ಅರ್ಪಿಸಿ ನಂತರ ತಿನ್ನಲಾಗುತ್ತದೆ. ಆಯುರ್ವೇದವು ಖಿಚಡಿಯನ್ನು ತಿನ್ನಲು ಸಲಹೆ ನೀಡುತ್ತದೆ. ಏಕೆಂದರೆ ಇದು ಹಗುರವಾದ ಮತ್ತು ಸುಲಭವಾಗಿ ಜೀರ್ಣವಾಗುವ ಭಕ್ಷ್ಯವಾಗಿದೆ. ಖಿಚಡಿ ತಿನ್ನುವುದರ ಅರ್ಥವೇನೆಂದರೆ ಶೀತ ಚಳಿಗಾಲದ ತಂಗಾಳಿಯಿಂದ ಮುಂಬರುವ ವಸಂತಕಾಲದ ಉಷ್ಣತೆಯವರೆಗೆ ಋತುವಿನ ಬದಲಾವಣೆಗೆ ದೇಹವನ್ನು ಸಿದ್ಧಪಡಿಸುವಂತೆ ಇದು ಪ್ರೇರೇಪಿಸುತ್ತದೆ. ತಾಪಮಾನವು ಶುಷ್ಕ ತಂಪಾಗಿಯಿಂದ ಆಶ್ಚರ್ಯಕರವಾಗಿ ಬೆಚ್ಚಗಾಗುವವರೆಗೆ ಏರಿಳಿತಗೊಳ್ಳುವುದರಿಂದ ದೇಹವು ಪರಿಣಾಮವಾಗಿ ಅಸಮತೋಲನಕ್ಕೆ ಒಳಗಾಗುತ್ತದೆ. ದೇಹಕ್ಕೆ ಅಗತ್ಯವಾದ ಪೋಷಣೆಯನ್ನು ಒದಗಿಸುವಾಗ ಹಸಿವನ್ನು ತಣಿಸಲು ಖಿಚಡಿ ಪರಿಪೂರ್ಣ ಖಾದ್ಯವನ್ನು ಮಾಡುತ್ತದೆ. ನಿಮ್ಮ ಆರೋಗ್ಯಕ್ಕೆ ಅದರ ಪ್ರಯೋಜನಗಳ ಹೊರತಾಗಿ ಈ ಹಬ್ಬದಂದು ಖಿಚಡಿಯನ್ನು ಬೇಯಿಸುವುದು ಮತ್ತು ತಿನ್ನುವುದು ಏಕತೆಯ ಸಂಕೇತವಾಗಿದೆ. ಏಕೆಂದರೆ ಹೊಸದಾಗಿ ಕೊಯ್ಲು ಮಾಡಿದ ಅಕ್ಕಿ, ಮಸೂರ, ಕಾಲೋಚಿತ ತರಕಾರಿಗಳು ಮತ್ತು ಮಸಾಲೆಗಳು ಸೇರಿದಂತೆ ಎಲ್ಲಾ ಪದಾರ್ಥಗಳನ್ನು ಒಟ್ಟುಗೂಡಿಸಿ ಒಂದೇ ಪಾತ್ರೆಯಲ್ಲಿ ಭಕ್ಷ್ಯವನ್ನು ಬೇಯಿಸಲಾಗುತ್ತದೆ. ಇದು ಜೀವನ ಮತ್ತು ಪುನರುತ್ಪಾದನೆಯ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ಇದು ಹೊಸ ಸುಗ್ಗಿಯ ವರ್ಷದ ಆರಂಭವನ್ನು ಸೂಚಿಸುತ್ತದೆ. ಆಯುರ್ವೇದವು ಈ ದೈವಿಕ ದಿನದಂದು ಎಳ್ಳು ಬೀಜಗಳು ಮತ್ತು ಬೆಲ್ಲವನ್ನು ತೆಗೆದುಕೊಳ್ಳುವಂತೆ ಸೂಚಿಸುತ್ತದೆ.
ಸಂಕ್ರಾಂತಿ ಮತ್ತು ತಿಲ ಸಮಾನಾರ್ಥಕವಾಗಿದೆ ಏಕೆಂದರೆ ಹಬ್ಬವನ್ನು ಸಾಮಾನ್ಯವಾಗಿ ತಿಲ್ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ಎಳ್ಳು ಬೀಜಗಳು ನಕಾರಾತ್ಮಕತೆಯನ್ನು ಹೀರಿಕೊಳ್ಳುತ್ತವೆ ಮತ್ತು ಸತ್ವವನ್ನು ಸುಧಾರಿಸುವಲ್ಲಿ ಸಹಾಯ ಮಾಡುತ್ತದೆ. ಶುದ್ಧತೆ, ಒಳ್ಳೆಯತನ ಮತ್ತು ಸಾಮರಸ್ಯ, ಇದು ಆಧ್ಯಾತ್ಮಿಕ ಅಭ್ಯಾಸವನ್ನು ಸುಗಮಗೊಳಿಸುತ್ತದೆ. ಈ ಹಬ್ಬವು ಸೂರ್ಯ ದೇವರ ಆರಾಧನೆಗೆ ಸಮರ್ಪಿತವಾಗಿದೆ ಮತ್ತು ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯುವ ಮಾಧ್ಯಮವೆಂದು ಪರಿಗಣಿಸಲಾಗಿದೆ. ಈ ದಿನದಂದು ವಿಶೇಷ ಮಂತ್ರಗಳನ್ನು ಪಠಿಸುವ ಮೂಲಕ ಸೂರ್ಯ ದೇವರ ಆಶೀರ್ವಾದವನ್ನು ಪಡೆಯಬಹುದು. ಇದು ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಮತ್ತು ಸಮೃದ್ಧಿಯನ್ನು ತರುತ್ತದೆ. ಮಕರ ಸಂಕ್ರಾಂತಿಯ ದಿನದಂದು ಯಾವ ಮಂತ್ರಗಳನ್ನು ಪಠಿಸಿದರೆ ಯಾವ ಪ್ರಯೋಜನ ಎಂದು ತಿಳಿಯೋಣ. 1. ಸೂರ್ಯ ಬೀಜ ಮಂತ್ರ. ಓಂ ಹ್ರೀಂ ಸೂರ್ಯಾಯ ನಮಃ. ಈ ಮಂತ್ರವು ಸೂರ್ಯ ದೇವರನ್ನು ಪೂಜಿಸಲು ಬಹಳ ಪರಿಣಾಮಕಾರಿ ಎಂದು ಪರಿಗಣಿಸಲಾಗಿದೆ. ಮಕರ ಸಂಕ್ರಾಂತಿಯ ದಿನದಂದು ಈ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯಲ್ಲಿ ಹೊಸ ಶಕ್ತಿಯನ್ನು ತುಂಬುತ್ತದೆ ಮತ್ತು ಅನೇಕ ದೈಹಿಕ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. 2. ಸೂರ್ಯ ಶಕ್ತಿ ಮಂತ್ರ. ಓಂ ಸೂರ್ಯಾಯ ಆದಿತ್ಯಾಯ ಶ್ರೀ ಮಹಾದೇವಾಯ ನಮಃ. ಈ ಮಂತ್ರವು ಸೂರ್ಯ ದೇವರ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಮತ್ತು ವ್ಯಕ್ತಿಯೊಳಗಿನ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ. ಈ ಮಂತ್ರವನ್ನು ಪಠಿಸುವುದರಿಂದ ನಕಾರಾತ್ಮಕತೆ ನಿವಾರಣೆಯಾಗುತ್ತದೆ ಮತ್ತು ಮಾನಸಿಕ ಸ್ಪಷ್ಟತೆ ಹೆಚ್ಚಾಗುತ್ತದೆ. 3. ಆದಿತ್ಯ ಹೃದಯಂ ಮಂತ್ರ. ನಮಸ್ಕಾರಂ ಚ ದೇವೇಶಂ ಲೋಕನಾಥಂ ಜಗತಾಂ ಪತಿಂ ಸೂರ್ಯಮಸ್ತಕಂ ಬದ್ಧ್ಯಂ ಬ್ರಾಹ್ಮಣಂ ಬದ್ಧಮಾಶ್ರಯೇತ್. ಆದಿತ್ಯ ಹೃದಯ ಸ್ತೋತ್ರದ ಈ ಮಂತ್ರವು ಜೀವನದಲ್ಲಿ ಅಡೆತಡೆಗಳನ್ನು ನಿವಾರಿಸಲು ಮತ್ತು ಅದೃಷ್ಟವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಸ್ಥಗಿತಗೊಂಡ ಕೆಲಸಗಳಲ್ಲಿ ಪ್ರಗತಿಯಿದೆ ಮತ್ತು ಯಶಸ್ಸು ಪ್ರಾಪ್ತಿಯಾಗುತ್ತದೆ. 4. ಸೂರ್ಯ ಸಿದ್ಧಿ ಮಂತ್ರ. ಓಂ ಸೂರ್ಯಾಯ ಸೂರ್ಯಾಯ ನಮಃ. ಈ ಮಂತ್ರವನ್ನು ಪಠಿಸುವುದರಿಂದ ಸೂರ್ಯ ದೇವರ ವಿಶೇಷ ಆಶೀರ್ವಾದ ಸಿಗುತ್ತದೆ. ಈ ಮಂತ್ರವು ಅದೃಷ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ. 5. ಸೂರ್ಯ ಯಂತ್ರ ಮಂತ್ರ. ಓಂ ಹನ್ ಸೂರ್ಯಾಯ ನಮಃ. ಈ ಮಂತ್ರವು ವಿಶೇಷವಾಗಿ ಕೆಲಸದಲ್ಲಿನ ಅಡೆತಡೆಗಳನ್ನು ನಿವಾರಿಸುತ್ತದೆ. ದೀರ್ಘಕಾಲ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳಲು ಪ್ರಾರಂಭಿಸುತ್ತವೆ ಮತ್ತು ಯಶಸ್ಸಿನ ಹಾದಿಗಳು ತೆರೆದುಕೊಳ್ಳುತ್ತವೆ. ಭಕ್ತಿ ಮತ್ತು ನಂಬಿಕೆಯಿಂದ ಈ ಮಂತ್ರಗಳನ್ನು ಪಠಿಸುವುದರಿಂದ ಸೂರ್ಯ ದೇವರ ಆಶೀರ್ವಾದವನ್ನು ನೀಡುವುದಲ್ಲದೆ ಜೀವನದಲ್ಲಿ ಹೊಸ ಶಕ್ತಿ, ಆತ್ಮವಿಶ್ವಾಸ ಮತ್ತು ಸಮೃದ್ಧಿಯನ್ನು ತುಂಬುತ್ತದೆ. ಮಕರ ಸಂಕ್ರಾಂತಿ ಹಿನ್ನೆಲೆ. ಧಾರ್ಮಿಕ ದೃಷ್ಟಿಕೋನದಿಂದ ಮಕರ ಸಂಕ್ರಾಂತಿಯು ಹಿಂದೂಗಳಿಗೆ ಪವಿತ್ರವಾದ ಅನುರಣನವನ್ನು ಹೊಂದಿದೆ. ಪುರಾಣಗಳಲ್ಲಿ ಮುಳುಗಿರುವ ಪ್ರದೇಶಗಳಲ್ಲಿ ಹಬ್ಬವು ದುಷ್ಟರ ಮೇಲೆ ಸದ್ಗುಣದ ವಿಜಯವನ್ನು ಸೂಚಿಸುತ್ತದೆ. ಭಗವಾನ್ ವಿಷ್ಣುವು ರಾಕ್ಷಸನ ಸೋಲನ್ನು ಸೂಚಿಸುತ್ತದೆ. ಕೃಷಿಯಲ್ಲಿ ಮಕರ ಸಂಕ್ರಾಂತಿಯು ಸುಗ್ಗಿಯ ಋತುವಿನ ಹೊಸ್ತಿಲನ್ನು ಸೂಚಿಸುತ್ತದೆ. ಫಲಪ್ರದ ಇಳುವರಿಗಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಮತ್ತು ಸಮೃದ್ಧ ಭವಿಷ್ಯಕ್ಕಾಗಿ ಆಶೀರ್ವಾದವನ್ನು ಪಡೆಯಲು ರೈತರನ್ನು ಪ್ರೇರೇಪಿಸುತ್ತದೆ. ಹಬ್ಬವು ಸಮುದಾಯಗಳು ಒಗ್ಗೂಡುವ ಸಮಯವಾಗುತ್ತದೆ, ಸಮೃದ್ಧಿಯ ಸಂತೋಷವನ್ನು ಹಂಚಿಕೊಳ್ಳುತ್ತದೆ ಮತ್ತು ಸಾಮೂಹಿಕ ಕೃತಜ್ಞತೆಯ ಭಾವವನ್ನು ಬೆಳೆಸುತ್ತದೆ. ಹಬ್ಬಗಳ ಜೊತೆಗೆ ಗಾಳಿಪಟಗಳನ್ನು ಹಾರಿಸುವ ಸಂಪ್ರದಾಯವು ನಕಾರಾತ್ಮಕತೆಯನ್ನು ಹೋಗಲಾಡಿಸುವ ಸಂಕೇತವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.